ನಾನು ಅಸ್ಪೃಶ್ಯರು ಅನ್ನೋ ಒಂದು ಶಬ್ದವನ್ನ ಕೇವಲ ದಲಿತರಿಗೆ ನಾನು ಹೇಳಕ್ ಇಷ್ಟಪಡೋದಿಲ್ಲ. ಯಾಕಂದ್ರೆ ಈ ದೇಶನೇ ಅಸ್ಪೃಶ್ಯರ ಗೂಡು, ಇಡೀ ದೇಶ. ಅಸ್ಪೃಶ್ಯರು ಅಂದ್ರೆ ಮುಟ್ಟಬಾರದವರು ಅಂತ. ಬ್ರಾಹ್ಮಣರನ್ನು ಲಿಂಗಾಯತರು ಮುಟ್ಟಂಗಿಲ್ಲ, ಲಿಂಗಾಯತರನ್ನ ಕುರುಬರು ಮುಟ್ಟಂಗಿಲ್ಲ, ಕುರುಬರನ್ನ ದಲಿತರು ಮುಟ್ಟಂಗಿಲ್ಲ. ಅಂದ್ರೆ ಈ ದೇಶದಾಗ ಎಲ್ಲ ಜಾತಿಯವರು ಅಸ್ಪೃಶ್ಯರೇ ಅಲ್ಲ, ಎಲ್ಲರೂ ಅಸ್ಪೃಶ್ಯರೇ. ಬ್ರಾಹ್ಮಣರ ಆದಿಯಾಗಿ ಎಲ್ಲರೂ ಅಸ್ಪೃಶ್ಯರು. ಮುಟ್ಟುವಂಗಿಲ್ಲ, ಅವ್ರ ಮನೇಲಿ ಹೆಣ್ಣು ತರಂಗಿಲ್ಲ, ಅವ್ರ ಮನೇಲಿ ಊಟ ಮಾಡುವಂಗಿಲ್ಲ, ಅವ್ರ ಮನೆಗೆ ಹೆಣ್ಣು ಕೊಡುವಂಗಿಲ್ಲ. ಅಂದ್ರೆ ಇಡೀ ದೇಶವನ್ನೇ ಅಸ್ಪೃಶ್ಯರ ಗೂಡನ್ನು ಮಾಡಿರ್ತಕ್ಕಂತ ಈ ವೈದಿಕ ಸಂಸ್ಕೃತಿಯ ವಿರುದ್ಧ ದೊಡ್ಡ ಚಳವಳಿಗಳು ಈ ಭಾಗದಲ್ಲಿ ನಡೆದಿದ್ದಾವೆ. ಬಾಬಾ ಸಾಹೇಬರ ಚಳವಳಿಯ ಪ್ರಭಾವ ಇಲ್ಲಿ ಆಗಿದೆ. ಬಾಬಾ ಸಾಹೇಬರ ಚಳವಳಿಯನ್ನ ನಾನು ಎರಡು ಹಂತದಲ್ಲಿ ನೋಡ್ತೇನೆ. ಒಂದು ಸ್ವಾಭಿಮಾನಿ ಚಳವಳಿ ಮತ್ತು ಸ್ವಾವಲಂಬನೆ ಚಳವಳಿ. ಅದು ಕಾಳಾರಾಮ್ ಮಂದಿರ ಆಗಲಿ ಅಥವಾ ಚೌಡಾರ ಪ್ರದೇಶ ಆಗಲಿ, ಇದು ಸ್ವಾಭಿಮಾನಿ ಚಳವಳಿ. ಅವ್ರದ್ದು ಇನ್ನೊಂದು ಭಾಗ ಇದೆ. ನಾವು ಬಹುತೇಕವಾಗಿ ಏನ್ ಮಾಡಿದ್ದೀವಿ, ಸ್ವಾಭಿಮಾನಿ ಚಳವಳಿಯನ್ನ ಪ್ರಧಾನವಾಗಿ ಇಟ್ಕೊಂಡಿವಿ. ಸಹಜ, ಭಾವನಾತ್ಮಕವಾಗಿ ಇಮಿಡಿಯೇಟ್ಲಿ ಯಾವನೋ ಒಬ್ಬ ಮನುಷ್ಯ ನನ್ನ ಮುಟ್ಟಿಸಿಕೊಳ್ಳದೆ ಇದ್ದರೆ ಸಿಟ್ಟು ಬರ್ತದೆ, ನಾನು ಮನುಷ್ಯನಾಗಿ, ಅದಕ್ಕೆ ನಾವು ರಿಯಾಕ್ಟ್ ಮಾಡ್ತೀವಿ. ಆದ್ರೆ ಸ್ವಾವಲಂಬಿ ಚಳವಳಿ ಇದೆಯಲ್ಲ, ಬಹಳ ಅದ್ಭುತವಾಗಿರ್ತಕ್ಕಂಥ ಆರ್ಥಿಕ ವ್ಯವಸ್ಥೆಯನ್ನು ರೂಪಿಸ್ತಕ್ಕಂಥ ಒಂದು ಸ್ವಾವಲಂಬನೆ ಚಳವಳಿ. ಇದೇ ಪ್ರದೇಶದಲ್ಲಿ ಭಾಗದಲ್ಲಿ ಕೋತಿ ಚಳವಳಿ ಅಂತ ಮಾಡಿದ್ರು ಅಂಬೇಡ್ಕರ್. ಕೋತಿ ಚಳವಳಿ, ಕೋತಿ ಅಂದ್ರೆ ಜಮೀನ್ದಾರ್.